ಗೋವಿಂದಣ್ಣ, ಇವಾಗ ಇದೊಂದು ವಿಶೇಷವಾದ ವಸ್ತು, ಒಂದು ಬೊಂಬೆ. ಇದನ್ನು ಏನಂತ ಕರಿತೀರಾ? ಏನಕ್ಕೋಸ್ಕರ ಈ ಬೊಂಬೆ? ಯಾವ ಪೂಜೆ ಇದು? ಇದ್ರ ಬಗ್ಗೆ ಒಂದಷ್ಟು ಪರಿಚಯ ಕೊಡಿ. ನಮಸ್ತೆ ಅಣ್ಣ. ನಮಸ್ತೆ ವೀಕ್ಷಕರೇ. ಇದು ಅಣ್ಣ ಬ್ರಹ್ಮ ರಾಕ್ಷಸ ಅಂತೇಳ್ಬಿಟ್ಟು ಇವ್ರಿಗೆ ದೇವ್ರುಗಳ್ನ ದಿಗ್ಬಂಧನ ಮಾಡ್ತಾರೆ. ಓಕೆ. ದೇವ್ರುಗಳ್ಗೇನೈತೆ ಒಂದು ದಿಗ್ಬಂಧನ ಮಾಡೋದು, ಮತ್ತು ಇವರು ದೇಹ ದಿಗ್ಬಂಧನ ಮಾಡೋದು, ಇವರು ಮನೆ ದಿಗ್ಬಂಧನ ಮಾಡೋದು, ಇವ್ರಿಗೇನೈತೆ ಇವರು ಶರೀರದೊಳಗೆ ಬಾಧಿಸೋದು. ಇವ್ರ ಶರೀರ ಇದು ಒಕ್ಕಿ ಇವ್ರ ಶರೀರದೊಳಗೆ ನಾವು ಕೊಡ್ಬೇಕು. ಓಕೆ. ಇವ್ರ ಶರೀರದಾಗ ನಾವು ಕೊಟ್ಟು ಮತ್ತು ಇವ್ರ ಕೆಲಸ ಕಾರ್ಯ ನಾಳೆ ಏನು ಮಾಡ್ತಾರೆ, ಇವರು ನಾಡ್ದು ಎಲ್ಲಿಗೆ ಹೋಗ್ತಾರೆ, ಯಾವ ಅಧಿಕಾರಿ ತಕ್ಕ ಏನಾದರೂ ಪ್ರಾಪರ್ಟಿ ಸೈನ್ಗೆ ಹೋಗ್ತಾರ, ಮತ್ತೇನಾಯ್ತು ಎಲ್ಲ ಕೆಲಸ ಕಾರ್ಯಗಳಿಗೆ ಹೋಗ್ತಾರ, ಈ ಥರ ಏನೈತೆ ಇದನ್ನು ಮುನ್ಸೂಚನೆ ಅನ್ನತಕ್ಕದ್ದು ಅವ್ರ ಹತ್ರ ಒಂದು ಮಾಡಿಕೊಂಡಿರ್ತಾರೆ. ಸೊ ಇದೇ ಥರದ್ದು ಇನ್ನೊಂದು ಬೊಂಬೆ ಇರುತ್ತೆ ಅವ್ರ ಹತ್ರ ಇರುತ್ತೆ. ಇನ್ನೊಂದೇನೈತೆ ಒಂದು ಜಾಗದಲ್ಲಿ ಇಟ್ಟಿರ್ತಾರೆ, ಇವ್ರಿಗೆ ಏನೈತೆ ಸಂಪರ್ಕದೊಳಗೆ ಇರ್ತಾರಲ್ಲ ಅಂತ. ಆ ಜಾಗದಾಗ ಏನೈತೆ ಇದನ್ನ ಏನೈತೆ ಇದು ಇವ್ರನ್ನ ಹತ್ರ ಇವ್ರು ಬಿಟ್ಟಿರ್ತಾರೆ ದೇಹದೊಳಗೆ. ಇದೊಂದು ಶಕ್ತಿ. ಆ ಜಾಗದಾಗ ಅವ್ರು ಮಾಡಿಕೊಂಡಿರ್ತಾರಲ್ಲ, ಅವಾಗ ಹೋಗಿ ಏನು ಮಾಡಿರು ಇವತ್ತೇನು ವರದಿ ಅಂತ ಕೇಳ್ಕೊಂತಾರೆ. ತಿಳಿಸುತ್ತಾ? ತಿಳಿಸುತ್ತಣ್ಣ. ಅಂದರೆ ಇದು ಇವ್ರ ಹತ್ರ ಇರುತ್ತೆ, ಇದೇ ಥರದ್ದು ಇನ್ನೊಂದು ಅವ್ರ ಹತ್ರ ಇರುತ್ತೆ. ಒಂದು ರಿಮೋಟ್ ಒಂದು ಇವ್ರು ದೇಹಕ್ಕೆ ಬಿಟ್ಟಿರ್ತಾರಣ್ಣ. ಓಕೆ. ಇದನ್ನೇನೈತೆ ಶಕ್ತಿ ತುಂಬ್ತಾರೆ. ತುಂಬಿ ಏನೈತೆ ಇದು ಒಂದು ನಾವು ದಾರಿ ಒಳಗೆ ಇಟ್ಟಿರ್ತಾರೆ. ಅಂದರೆ ಇವ್ರು ಓಡಾಡೋ ದಾರಿಯಲ್ಲಿ, ಇವ್ರು ಓಡಾಡೋ ದಾರಿ ಆಗ್ಬೋದು, ಇವ್ರ ಸಮೀಪ ಹತ್ರದಲ್ಲಿ ಇವ್ರನ್ನ ಎಳ್ಳು ಇದ್ರ ಮೇಲೆ ಬೀಳಂಗೆ ಇವರೆಲ್ಲ ದಾಟಿ ಆಡ್ಕೊಂಡು ಹೋಗೋದಂಗೆ. ಯಾವಾಗ ಅಲ್ಲಿ ಸ್ಪರ್ಶ ಆಗ್ತಿದ್ದಂಗೆ ಇವ್ರ ಶರೀರ ಸೇರುತ್ತೆ. ಶರೀರ ಸೇರ್ತಿದ್ದಂಗೆ ರೂಪು ರೇಖೆ ಅವ್ರ ಮಖದಲ್ಲಿ ಏನೈತೆ ಆಕಾರ ವಿಕಾರನೇ ಚೇಂಜ್ ಆಗುತ್ತೆ. ಹೌದಾ? ಆಕಾರನೇ ಚೇಂಜ್ ಆಗುತ್ತೆ, ಮತ್ತು ಇವ್ರ ಕೆಲಸ ಕಾರ್ಯಗಳು ಚೇಂಜ್ ಆಗ್ತಾರೆ. ಅದನ್ನು ಅವ್ರ ಹತ್ರನೇ ಮಾತಾಡಿಸ್ತೀನಿ. ಕೇಳಿ. ಇವಾಗ ಇದೊಂದು ತೊಂದರೆಯಲ್ಲಿ ಇರೋರು ಇವರು, ಬಟ್ ಇವ್ರ ಪರಿಚಯ ನಾನು ಮಾಡಿಕೊಟ್ಟಿಲ್ಲ ನಮ್ಮ ವೀಕ್ಷಕರಿಗೆ ಇನ್ನೂ. ಡೈರೆಕ್ಟಾಗಿ ನೀವು ಹೇಳ್ತಾ ಹೋಗ್ತಾ ಇದ್ದಂಗೆ ನಾನು ಇವರನ್ನು ಮಾತಾಡಿಸ್ತೀನಿ. ಇದನ್ನು ನಾನು ಹೇಳ್ತೇನೆ, ಅವರಲ್ಲಿ ಜೀವನದಲ್ಲಿ ನಡೀತಾ ಇರೋದು. ನಾನು ಇದನ್ನು ನೀವು ನೋಡಿ ಕೇಳ್ರಿ. ಓಕೆ. ಈಗ ಅವರು ಅದು ಹೇಳಿದ ಕೆಲಸ ಮಾಡ್ತಾರೆ ಅಂತೀರಾ. ಇದು ಅವ್ರು ಹೇಳಿದ್ದೆ ನಾನು ಕಳಿಸಿದ್ದೆ ಅಂದರೆ ನನಗಿಲ್ಲಿ ಹೇಳ್ತೀನಿ. ಹೌದಾ? ಇದು ನನಗೇನೈತೆ ನಾನು ಕೇಳ್ಕೊಂತೀನಲ್ಲ. ಇವ್ರದ್ದು ಏನೈತೆ, ಇವ್ರದ್ದು ಯಾವ ಊರು ಅಂತಲೇ ಕೇಳಿರಲ್ಲ, ಯಾವ ಗ್ರಾಮ ಅಂತಲೇ ಕೇಳಿರಲ್ಲ. ಆದರೆ ಇದು ಏನು ವಿಚಾರಣೆ ಕೊಡ್ತಾ ಅದೇ ವಿಚಾರಣೆ ನಾನು ಇವ್ರಿಗೆ ಕೊಡ್ತೀನಿ. ನೀವು ಹೇಳಿ, ಅದನ್ನು ಅವ್ರು ಎಷ್ಟು ಸತ್ಯ ಇದೆ ಅದು ಅವ್ರ ಕಡೆ ಡೈರೆಕ್ಟಾಗಿ ಮಾತಾಡೋಣ. ಇವರು ಲ್ಯಾಂಡ್ ವಿಚಾರದೊಳಗಣ, ಭೂಮಿ ವಿಚಾರದೊಳಗೆ ಏನೈತೆ ಒಂದು ಭೂಮಿ ಸಮಸ್ಯೆ ಪಟ್ಕೊಂಡಾರೆ. ಈ ಭೂಮಿ ವಿಚಾರ ಅನ್ನತಕ್ಕದ್ದು ಇವ್ರಿಗೆ ಆಗ್ತಾ ಇಲ್ಲ. ಇದರಲ್ಲಿ ಏನೈತೆ ಇವರು ಸಮಸ್ಯೆ ದಾಯಾದಿಗಳಿಂದ ಹಿಡ್ಕೊಂಡು ಯಾವುದೇ ಭೂಮಿ ಸೊತ್ತಾಗಲಿ ಹಣಕಾಸಿನ ವಹಿವಾಟಿಗೆ ಒಳಗೆ ಇವ್ರಿಗೆ ಯಾವುದೇ ರೀತಿ ಒಳ್ಳೇದಾಗಬಾರ್ದು ಅನ್ನೋದಕ್ಕೆ ಇದನ್ನು ಮತ್ತು ಇವ್ರ ದೇಹದೊಳಗೆ ಇವ್ರು ಏನು ದಿನ ಒಂದು ಏನೈತೆ ನಮ್ಮ ಆರ್ಥಿಕತೆ ಜೀವನಕ್ಕೆ ಏನು ಸಕಲ ಸೌಲಭ್ಯಗಳು ದೊರಿಬೇಕು ಅವ್ಯಾವ ದೊರೆದಂಗೆ ಏನೈತೆ ಒಂದೊಂದು ಇವ್ರ ಹತ್ರ ದೂರ ಆಗ್ಬೇಕು. ಹೌದಾ? ಹೌದು, 100% ಸತ್ಯ. ಇದರಲ್ಲಿ ನಿಮ್ಮಲ್ಲಿ ಏನಾಯ್ತು, ನಿಮ್ಮ ದೇಹದೊಳಗಿರೋದು ನಿಮ್ಮ ಮುಖದೊಳಗಿರೋದು ಬಣ್ಣಗಳು ಚೇಂಜ್ ಆಗ್ತಾ ಇದೆಯಾ? ಮುಖ ಎಲ್ಲ ಫುಲ್ಲು ಕಪ್ಪಾಗ್ಬಿಟ್ಟಿದೆ. ಕ್ರೀಮ್ ಹಾಕಿದ್ರೆ ಮಾತ್ರ ಒಂದು ಸ್ವಲ್ಪ ಬೆಳಗಾಗುತ್ತೆ, ಅದು ಬಿಟ್ಟಿದ ತಕ್ಷಣ ಮತ್ತೆ ಅದೇ ಕಲರು. ಮತ್ತು ಕೈ ಕಾಲು ಸೋಲು ಮತ್ತು ದೇಹದೊಳಗೆ ಸುಸ್ತು ಆಗ್ತಾ ಇದೆಯಾ? ಆಗ್ತಾ ಇದೆ. ಮತ್ತು ನಿಮ್ಮ ಕುಟುಂಬದೊಳಗೆ ನಿನ್ನ ಕಳ್ಳು ಬಳ್ಳಿ ರಕ್ತ ಸಂಬಂಧದೊಳಗೆ ನಿನಗೇನಾಯ್ತೋ ನೋವುಗಳು ಏನತಕ್ಕದ, ನಿನ್ನ ಮಗಳಿಗೂ ನೋವು, ನಿನ್ನ ಅಳಿಯದಿರಿಗೂ ನೋವು, ನಿನ್ನ ಮೊಮ್ಮಕ್ಕಳಿಗೂ ನೋವು. ಇದು ನಿಮ್ಮ ಕುಟುಂಬಕ್ಕೆ ಸಂಬಳಿಸ್ತಾ ಆಯ್ತಾ? ಹೌದು, ಸತ್ಯ. ಇದು ಭೂಮಿ ವಿಚಾರ ಲ್ಯಾಂಡ್ಗಾಗಿ ಒಂದು ಹೋರಾಟ ಮಾಡ್ತಾ ಇದ್ರೆ ಆ ಹೋರಾಟದೊಳಗೆ ಹಿನ್ನಡೆ ಆಗ್ತಾಯಿದೆ ನಿಮಗೆ. ಹೌದು. ಅದರಿಂದ ಮುನ್ನಡೆ ಆಗ್ತಾ ಇಲ್ಲ. ಇದಕ್ಕಾಗಿ ಏನೈತೆ ಕೆಲವರು ಕಡೆ ಏನೈತೆ ಓಡಾಡಿ ಪ್ರಯೋಗ ಮಾಡ್ಕೊಂಡು ಎಲ್ಲ ಪ್ರಯೋಗದೊಳಗೂ ಸೋಲು ಕಾಣ್ತಾ ಇದ್ದೀರಾ. ಹೌದು. ಇನ್ನೂ ಗೆಲುವು ಕಂಡಿಲ್ಲ. ಹೌದು, ಸತ್ಯ. ನಿಮಗೆ ಇದ್ರೆ ನಿಮ್ಮ ಯಜಮಾನ್ರ ಕಡೆ ಸೊತ್ತು ನಿಮಗೆ ಬರಬೇಕು ಅಂತ ನಿಮ್ಗೈತಿ. ಹೌದು, ನಿಜವನಪ್ಪ? ಸತ್ಯ. ಹೌದು. ಏನೈತೆ ಇವ್ರ ಜೀವಂತವಾಗ್ರೆ ಬದುಕಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ಅವ್ರಿಗೈತಿ. ಹೌದು, ಸತ್ಯ. ಅದು ಇದು ನಿಮ್ಮಲ್ಲಿ ಮಗಳಿಗಾಗಲಿ ನಿಮಗೆ ಆಗಲಿ ನಿಮಗೆ ಏನೈತೆ ಇವ್ರ ಲೇಡೀಸ್ ಒಳಗೆ ಅನಾರೋಗ್ಯ ಜಾಸ್ತಿ ಆಯ್ತಾನ. ತಾಯಿ ಮಗಳಿಗೆ ಏನೈತೆ ಅನಾರೋಗ್ಯ ಇವ್ರಿಗೆ ಕಾಡ್ತಾ ಐತಿ. ಸತ್ಯ. ಆಸ್ತಿ ಕೇಳಕ್ಕೆ ಬರ್ತಾರೆ ಅಂತ ಹಂಗೆ ಮಾಡಿದ್ದಾರೆ. ಇದು ಎರಡನೇ ತಲೆ ಆಸ್ತಿ ನಿಮ್ಮದು. ಅದು ಹೌದು. ಒಂದು ದಾರಿ ಒಳಗಡೆ ಆ ಕಡೆ ಆಗ್ಬೇಕಾಯ್ತು. ಇವರು ಮರಣ ಅನ್ನತಕ್ಕದ್ದು ಸಂಭವಿಸಿ
ಆ ಮರಣದೊಳಗೆ ಏನೈತೆ ಜಯಿಸಿ ಗೆದ್ದಿದ್ದೀರ. ಹೌದು ಬೈಕ್ ಒಳಗೆ ಬಿದ್ದು ಹೌದು ಜೀವ ಅನ್ನತಕ್ಕದ್ದು ಹಿಂದೆ ಲಾರಿ ಬರ್ತಾ ಇತ್ತು, ಮುಂದೆ ನಿಮ್ಗೆ ಏನೈತೆ ಒಂದು ಕಾರ್ಗೂ ಗಾಡಿಗೂ ಟಚ್ ಆಗಿತ್ತು. ಅಲ್ಲಿ ನಿಮ್ಗೆ ಏನೈತೆ ಒಂದು ಕಣ್ಮಿಟ್ಟು ಕಾಣ್ತಾಳೆ 5 ನಿಮಿಷದೊಳಗೆ ನಿಮ್ಮ ಜೀವನ ಏನೈತೆ ಹೆಚ್ಚಿಸ್ಕೊಂಡಿದ್ದೀರ. ಸತ್ಯ ಇವೆಲ್ಲ ಘಟನೆಗಳಾಗಿದ್ದಾವೆ. ಆಗಿದ್ದಾವೆ. ಇದು 2 ಜಾಗದೊಳಗೆ ಜಮೀನು ನಿಮ್ಮಂತಲೇ ನಿಮಗೆ ಕೊಡೋ ತೀರ್ಮಾನ ಆಗೈತಿ. ಆದರೆ ಇವ್ರು ಕೊಡೋಕ್ಕೆ ಒಪ್ತಾ ಇಲ್ಲ. ನಿಜವನಪ್ಪ? ಸತ್ಯ. ಇದು ನಿಮ್ಗೇನೈತೆ ಜಮೀನು ಯಾವುದು ಕೊಡಬೇಕಾಗಿಲ್ಲ. ನೀವು ಏನೈತೆ ಅವ್ರ ಕಣ್ಣೆದ್ರಿಗೆ ಓಡಾಡೋದೇ ತಪ್ಪು. ಅವರು ನಿಮ್ಮನ್ನು ಇನ್ನೂ ಜೀವಂತವಾಗಿ ಅವರಲ್ಲ ಅನ್ನೋದು ಒಂದು ದ್ವೇಷಿಸ್ತಾವ್ರಿ. ಸತ್ಯ. ನಿನಗೆ ಈ ಭಾಗ ಏನಪ್ಪ, ಹೌದು ಇದು ಈ ಭಾಗದೊಳಗೆ ನೋವು ಕಾಣ್ತಾ ಐತೆ. ಮತ್ತೇನೈತೆ ಈ ಕೀಲು ಜೈಂಟು ನೋವು ಕಾಣ್ತಾ ಐತೆ. ಹೌದೌದು ಸತ್ಯ. ಅಂಗಾಲು ಉರಿ ಅನ್ನೋದು, ಕಣ್ಣುಗಳು ಉರಿ ಬರೋದು ಗೊತ್ತಾಯ್ತಾ? ಆವಾಗ ಬರುತ್ತೆ. ಇದರಲ್ಲಿ 2 ಪ್ರಾಪರ್ಟಿ ಭಾಗ ಆಗಬೇಕು ನಿಮಗೆ. ಹೌದು 2 ಭೂಮಿನಲ್ಲಿ 2 ಭಾಗ ಬರಬೇಕು. 1 ಭಾಗ ಅವ್ರಿಗೆ, 2 ಭಾಗ ನಿಮ್ಮದು. ಹೌದು ನಿಜವನಮ್ಮ? ಇದು ಏನು ಹೇಳ್ತಾ ಐತೆ, 2 ಭಾಗ ಕೊಡಬೇಕು. ಇಲ್ಲಿಗೇನೈತೆ ಇವರು 6-7 ವರ್ಷದಿಂದ ನೋವು ತಿಂತಾವ್ರೆ ಅಂತ ಹೇಳ್ತಾ ಐತಿ. ಹೌದು ಸರ್. ನಿಜವಾ? ನಿಜ. 6-7 ವರ್ಷದಿಂದ ನೋವು ತಿಂತಾರೆ. ಏನು ಮಾಡೋಕ್ಕೆ ಹೋದ್ರು ಯಾರೇ ಕಾನೂನು ಮುಖಾಂತರ ಇವ್ರಿಗೆ ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಇನ್ನೂ ದೊರಕ್ತಾ ಇಲ್ಲ. ಇದರಲ್ಲಿ ಕಷ್ಟದ ಮೇಲೆ ಕಷ್ಟ ಅನ್ನತಕ್ಕದ್ದು. ಇದನ್ನು ಒಬ್ಬ ಕೇರಳ ಮಾಂತ್ರಿಕರ ಕಡೆಯಿಂದ ಇದು ನನಗೆ ಈ ಸಂಭವಿಸ್ತಾ ಐತೆ, ನೋವು ಕಳಿಸಿರೋದು ನನ್ನ ಅಂತ ಹೇಳ್ತಾ ಐತಿ. ಇದು ನಮ್ಮ ಅತ್ತೆ ಮನೆ ಕಡೆಯವ್ರು ಮಾಡಿಸಿರೋದಾ ಇಲ್ಲ ತಾಯಿ ಮನೆ ಕಡೆಯವರ ಅಣ್ಣನ ಹೆಂಡ್ತಿದ್ದೀರಾ? ಯಾರು ಸಮಸ್ಯೆ ಅಂತ ಗೊತ್ತಾಗ್ತಿಲ್ಲ. ಹೊರಗಡೆಯವರ? ನಿಮ್ಮ ಯಜಮಾನ್ರ ಕಡೆ ಅದು ಕಣಪ್ಪ. ನಮ್ಮ ಯಜಮಾನ್ರ ಕಡೆಯವರು. ಸರಿ. ಇದು ನಿಮಗೆ ಪ್ರಾಪರ್ಟಿ ನಿಮ್ಮ ಅತ್ತೆ ಮನೆಯವ್ರ ಕಡೆಯದು ಬರ್ಬೇಕಾಗಿರೋದು. ಈಗ ಹೌದು ನಿಮ್ಮ ಅತ್ತೆ ಮನೆಯವ್ರ ಕಡೆಯದು ಪ್ರಾಪರ್ಟಿ ನಿನಗೆ ಬರ್ಬೇಕಾಗಿರೋದು. ಆ ಪ್ರಾಪರ್ಟಿಗಾಗಿ ಹೋರಾಡ್ತಾ ಇದ್ದೀಯಾ. ಆ ಪ್ರಾಪರ್ಟಿ ನಿನಗೆ ಸಿಕ್ಕಿಲ್ಲ. ಇಲ್ಲಿ ನಿಮ್ಮ ಅಣ್ಣಂದು ಆಗಿರಲಿ, ನಿಮ್ಮ ಅಣ್ಣರ ಕಡೆ ತಂಗಿದ್ದಿರದಾಗಲಿ, ನಿನ್ನ ತವ್ರ ಮನೆಯದಾಗಲಿ ಇನ್ನೇನು ಇಲ್ಲ. ಇಲ್ಲಿ ಏನೈತೆ ನಿನಗೆ ಸುಮ್ಮನೆ ಏನೈತೆ ಒಂದು ಕಲಾಪನ ಮನಸ್ತಾಪ ಆಯ್ತು ಅಷ್ಟೇ ನಿನಗೆ. ಮನಸ್ಸಿನಲ್ಲಿ ಒಂದು ಬೇಜಾರ. ಆದರೆ ಇವರಲ್ಲಿ ಯಾವುದೇ ಕ್ರಿಯೆ ನಡೆದಿಲ್ಲ. ಇಲ್ಲಿ ನಡೆದಿರೋ ಕ್ರಿಯೆ ಅಲ್ಲಿಂದ. ಸರಿ ಸತ್ಯ. ಒಂದು ದಾರಿ ಮೊಗಲಲ್ಲೇ ಐತೆ ಜಮೀನದು. ಹೌದು. ದಾರಿಯಿಂದನ ಬಲಭಾಗಕ್ಕೆ ಅದೇ ನಿಮ್ಮದು ಜಮೀನು. ಹೌದೌದು. ಆ ಜಮೀನಿಂದ ಒಂದು ಸ್ವಲ್ಪ ಬಲಭಾಗದಲ್ಲಿ ಒಂದು ದೇವಸ್ಥಾನ ಐತಿ. ಬಲಭಾಗದಲ್ಲಿ ದೇವಸ್ಥಾನ ಐತಿ ಸಮ ಐತೆ ಸ್ವಲ್ಪ ಮುಂದಕ್ಕೆ. ಸ್ವಲ್ಪ ಕುಬೇರಿನ ದಿಕ್ಕೊಳಗೆ ನೀರು ನಿಲ್ತಾವಂತ ನೋಡ್ರಿ. ಅಲ್ಲಿ ಜಮೀನೊಳಗೆ ನೀರು ನಿಲ್ತವೆ ನೀರಿದ್ದಾವೆ. ಉತ್ತರ ದಕ್ಷಿಣ ಖಾಲಿ ಜಾಗ ಐತೆ. ಪೂರ್ವ ಪಶ್ಚಿಮ ಒಂದು ಸ್ವಲ್ಪ ತೋಟಗಳವೆ. ಹೌದು ಕರೆಕ್ಟನಪ್ಪ? ಇದು ಫ್ಲ್ಯಾಟು ಕರೆಕ್ಟ್. ಇದು ಊರಿಗೂ ಏನೈತೆ ಅಲ್ಲಿಗೂ ಏನೈತೆ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಐತೆ. ಕರೆಕ್ಟ್. ಸತ್ಯ. ನಿಮ್ಮ ಜಮೀನಿಗೂ ನಿಮ್ಮ ಊರಿಗೂ 1.5-2 ಕಿಲೋಮೀಟ್ರ್ ಜಾಗದಾವೆ. ಸತ್ಯ. ಇದು ಬಂದ್ಬಿಟ್ಟಣ ಬ್ರಹ್ಮ ರಾಕ್ಷಸ ಅಂತೇಳಿ. ಇವ್ರ ಕುಟುಂಬ ನಶಿಸಿ ಹೋಗ್ಬೇಕು, ಮತ್ತು ಇವ್ರ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಆಗ್ಬೇಕು. ಯಾವುದನ್ನ ದೇವರು ಬರುತ್ತಲ್ಲ ಇದರಲ್ಲಿ, ಯಾಕೆ ದೇವ್ರುಗಳು ಇದನ್ನು ಬ್ರಹ್ಮ ರಾಕ್ಷಸ ಅಂದರೆ ಅಷ್ಟೊಂದು ಭಯನ ಅನ್ನಂಗಟ್ಲಲ್ಲ. ದೇವ್ರನ್ನ ಬಂಧಿಸೋಂಥ ಶಕ್ತಿ ಬ್ರಹ್ಮ ರಾಕ್ಷಸ. ಇವು ಏನೈತೋ ಮಾಂಸಾಹಾರಿಗಳು. ಇವು ಈ ದೇವ್ರಿಗೂ ಏನೈತೋ ದಾನವರಿಗೂ ಏನೈತೋ ಮಾನವರಿಗೂ ಮತ್ತು ದೈವಕ್ಕೂ ಒಂದು ಹಿಂದೆ ನಾನು ಹೇಳಿದ್ದೀನಿ. ದಾನವ ಅಂದರೆ ಏನಾಯ್ತೋ ಇವು ರಾಕ್ಷಸಗಳು, ಮಾನವ ಅಂದರೆ ನಾವು ಮನುಷ್ಯರುಗಳು. ಇದರಲ್ಲಿ ದೇವರು ಅಂದರೆ ಏನಾಯ್ತು ದೈವಗೂ ಮಾನವನಿಗೂ ಭಾಳ ಇದು ನಂಟು ಸ್ಥಾನ. ಇದ್ರಾಗೆ ದಾನವ ಅಂದರೆ ಇವು ರಾಕ್ಷಸ ಗಣಗಳು. ಇದರಲ್ಲಿ ಏನೈತೆ ಇದರಲ್ಲಿ ಈ ವಿಶ್ವಾಮಿತ್ರ ಅನ್ನತಕ್ಕದ್ದನ್ನೇನೈತೋ ಯಾಗ ಮಾಡ್ತಾ ಇರ್ತಾರೆ. ಈ ಯಾಗದಲ್ಲಿ ಮಾರೀಷ ಅನ್ನತಕ್ಕದ್ದು ಇವರು ಏನೈತೋ ವಿಘ್ನಗಳು ಮಾಡ್ತಾ ಇರ್ತಾರೆ ಆ ಯಾಗಗಳು ಕೆಡಿಸ್ಬೇಕು ಅಂತೇಳಿ. ಅದಕ್ಕೇನೈತೆ ಮೂಳೆಗಳು ಮಾಂಸ ರಕ್ತಗಳು ಹಾಕಿ ಅದನ್ನೇನೈತೋ ಅವಾಗೇನೈತೆ ರಾಮನೇನೈತೋ 16 ವರ್ಷ
ರಾಮ ಆ ಸಮಯದೊಳಗೆ ಏನಾಯ್ತು ಎಲ್ಲರೂ ಏನಾಯ್ತು ಯಾಗಕ್ಕೆ 18 ವರ್ಷದ ಪ್ರಾಯದೊಳಗೆ ಆ ಮಾರೀಷ ಅನ್ನತಕ್ಕದ್ದನ್ನು ಸಂಹರಿಸ್ತಾರೆ. ಮಾರೀಚನೇ ಬೇರೆ, ಮಾರೀಷ ಅನ್ನತಕ್ಕದ್ದೇ ರಾಕ್ಷಸನೇ ಬೇರೆ. ಈ ರಾಕ್ಷಸನ ಅನ್ನತಕ್ಕದ್ದನ್ನು ವಧೆ ಮಾಡಿ ಸ್ತ್ರೀ ಮತ್ತು ಪುರುಷ ಅವ್ರನ್ನೇನಾಯ್ತು ಅವ್ವ ಮಗನ ಇಬ್ಬರನ್ನೂ ಕೊಂದು ಆ ಯಾಗ ಪೂರ್ಣ ಮಾಡ್ತಾರೆ. ಅವೆಲ್ಲ ಅವತ್ತಿನ ಕಾಲದಾಗಿತ್ತು. ಇವತ್ತಿನ ಕಾಲದಲ್ಲಿ ಅಂದರೆ ಇವತ್ತಿನ ಕಾಲದಲ್ಲೇ ದೇವ್ರನ್ನ ಬಂಧಿಸ್ಬೇಕಾದ್ರೆ ಮೇನ್ ಕ್ರಿಯೆ ನಡೆಯೋದೇ ಇವು, ಈ ಥರದ್ದು ಶಕ್ತಿಗಳು. ಇದನ್ನು ಅವ್ರು ಏನು ಮಾಡ್ಕೊಂತಾರೆ, ಮಶಾಣದೊಳಗೆ ಏನಾಯ್ತು ಏನೇನು ಬೇಕೋ ಸೌಕರ್ಯ ತಾಂತಾರೆ. ನಾವೇನು ಮಾಡಿರ್ತೀವಿ ಇದಕ್ಕೆ ಅವ್ರು ಏನು ಮಾಡಿರ್ತಾರೆ ಈ ಉಲ್ಟಾ ತಾಳಿ ನಾನು ಹಾಕ್ತೀವಿ. ಈ ಉಲ್ಟಾ ತಾಳಿ ಒಳಗೆ ರಿವರ್ಸ್ ಮಾಡಿಕೊಡ್ತೀವಿ. ಅವರು ಇವ್ರಿಗೆ ಏನು ಪ್ರಯೋಗ ಮಾಡಿರ್ತಾರೆ ಕೆಟ್ಟದ್ದ ಅದು ಅವ್ರಿಗೆ ರಿವರ್ಸ್ ಆಗಬೇಕು. ವಾಪಸ್ ಹೋಗುತ್ತೆ. ಇವ್ರಿಗಾಗಬೇಕು ಅದು ಅವ್ರಿಗಾಗುತ್ತೆ. ಅದು ಏನಾಯ್ತು ಇವ್ರಲ್ಲಿ ಜೀವನದೊಳಗೆ ಕಷ್ಟ ಅನ್ನತಕ್ಕದ್ದು ಅನುಭವಿಸ್ತಾರೆ. ಇವರು ಟೈಮ್ ಚೆನ್ನಾಗಿರ್ತೈತಿ, ಇವ್ರಿಗೇನೈತೆ ಒಳ್ಳೇದಾಗ್ತಾ ಇರ್ತೈತೆ, ಒಳ್ಳೆ ನಕ್ಷತ್ರಗಳು ಇರ್ತವೆ, ಗ್ರಹಗಳು ಒಳ್ಳೇದಾಗಿರ್ತೈತಿ, ಚಂದ್ರ ಗುಜ ಗುರು ಎಲ್ಲ ಒಳ್ಳೆ ಮನೆಗೆ ಇರ್ತಾರೆ. ಆದರೆ ಯಾಕೆ ನನಗೆ ಒಳ್ಳೇದಾಗ್ತಾ ಇಲ್ಲ? ಇದು ಒಂದು ಈ ಕ್ರಿಯೆ. ಭೂಮಿ ಅನ್ನತಕ್ಕದ್ದು ಪ್ರಾಪರ್ಟಿ ಲಕ್ಷಾಂತರ ರೂಪಾಯಿ ಬರಬೇಕಾದ ಕೋಟ್ಯಾಂತರ ರೂಪಾಯಿನ ಏನಕ್ಕೆ ಕೊಡಬೇಕು, ಇದನ್ನು ನಾವೇ ಅನುಭವಿಸೋಣ ಒಂದು ಹಸುವೆ ಒಳಗೆ ಹೋಗ್ತಾರೆ. ಹಸುವೆ ಒಳಗೆ ಏನೈತೆ ಕೊಂದುಬಿಟ್ರೆ ಇವ್ರನ್ನೇ ಇದು ಏನೈತೆ ಒಂದು ಇಷ್ಟು ಲಕ್ಷ ಅಂತ ಬಿಟ್ಟು ಏನಂತ ಪಂಡಿತರಿಗೆ ಕೊಟ್ಟರೆ ಅವ್ರು ಈ ಕೆಟ್ಟ ಪ್ರಯೋಗ ಮಾಡಿ ಹಾಕ್ತಾರೆ. ಈ ಕೆಟ್ಟ ಪ್ರಯೋಗ ಅನ್ನತಕ್ಕದ್ದು ಮಾಡಿದರೆ ಇದನ್ನು 100 ಕಿಲೋ 10 ಜನ ಒಬ್ಬರು ತೆಗಿಯೋರು ಇದನ್ನು. ಸೊ ಯಾವ ಥರ ತೆಗಿಬೇಕು ಇದನ್ನು? ಇದು ಮಾಡಿ ಎಷ್ಟು ವರ್ಷ ಆಗೈತೆ? ಸೊ ಇದ್ರ ಬಗ್ಗೆ ಅದು ಹೇಳ್ತಾನೆ 5 ವರ್ಷ ಆಯ್ತು ಇದನ್ನು ಮಾಡಿ ಅಂತ. 5 ವರ್ಷ ಆಗೈತೆ. ಇವರು ಏನೈತೆ ಇವ್ರ ಅತ್ತೆ ಮನೆ ಗಂಡು ಸೊತ್ತು ಅಲ್ಲಿಂದಲೇ ಈ ಪ್ರಾಪರ್ಟಿ ಈ ರೋಡು ಅನ್ನತಕ್ಕದ್ದು ಇತ್ತಲೇ ಐತೆ. ರೋಡಿಂದ ಕೆಳಗಡೆ ಇರೋ ಜಮೀನು, ಆ ರೋಡಿಂದಾನೇ ಇವ್ರ ಜಮೀನಿಂದ ಬರಬೇಕಾಗ ಒಂದು ದೇವಸ್ಥಾನ ಐತೆ ಅಂತ ಹೇಳ್ತಾ ಐತಿ. ಇದು ಕರೆಕ್ಟಾಗಿ ಹೇಳ್ತಾ ಐತೆ ಅಂತ ನಾನು ಇವ್ರನ್ನ ಕೇಳಿದೆ. ಸತ್ಯ ಅಂತ ಇವ್ರು ಒಪ್ಪಿಗೆ ಅಂತ ಅವ್ರು ಸತ್ಯ ಐತೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಐತೆ ಅಲ್ಲಿ. ಸತ್ಯ ಇವ್ರು ಹೇಳಿದ್ದಲ್ಲ, ರೋಡ್ ಪಕ್ಕದಲ್ಲೇ ನಮ್ಮದು ಜಮೀನು ಇರೋದು. ಅಣ್ಣ ತಮ್ಮಂದರು ಜಮೀನು ಕೊಡಬಾರ್ದು, ಅದೇ ನಾವು ಬದುಕಿರೋದೇ ಅವ್ರಿಗೆ ಇಷ್ಟ ಇಲ್ಲ. ಆಸ್ತಿಗೆ ಬರ್ತಾರೆ. ನಾನೇ ಸ್ವಲ್ಪ ಸ್ಟ್ರಾಂಗ್ ಇರೋದು, ನಮ್ಮ ಯಜಮಾನ್ರಿಗೆ ಹೆಂಗೆ ಬೇಕಾದರೂ ಮೂರ್ಖತನ ಮಾಡ್ತಾರೆ. ಆದರೆ ಈಗ ನಾನು ನನ್ನ ಮಗಳು ಇಬ್ಬರು ಹೆಸರು ಹೇಳ್ಬಿಟ್ಟವ್ರೆ, ಅವ್ರಿಗೆ ಆಸ್ತಿ ಬೇಕಾಗಿರೋದು ನನಗಲ್ಲ ಅಂತ. ಸತ್ಯ. ಆದ್ದರಿಂದ ನನ್ನ ಮಗಳಿಗೂ ಈಗ ತುಂಬ ಹುಷಾರಿಲ್ಲ. ಇವಾಗ ಇಲ್ಲಿ ಬಂದು ಕರ್ಕೊಂಡು ಹೋದ್ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ. ಹಾಸ್ಪಿಟ್ಲಲ್ಲಿ ಲೈಫ್ ಲಾಂಗು ಮಾತ್ರೆ ತಿನ್ನಬೇಕು, ಇಂಜೆಕ್ಷನ್ ತೊಗೊಬೇಕು ಅಂತ ಹೇಳಿದರು. ಇವ್ರು ಕರ್ಕೊಂಡು ಬಾ ಇಲ್ಲಿ ಬಂದು ಹೇಳಿದ್ಮೇಲೆ ಅಲ್ಲಿ ಕರ್ಕೊಂಬಂದು ಹೋದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಊತ ಎಲ್ಲ ಇಳಿದಿದೆ, ಚೆನ್ನಾಗಿದ್ದಾಳೆ, ಚೆನ್ನಾಗಿ ಆಗ್ತಾ ಇದ್ದಾಳೆ ಈಗಲೂ. ಈಗ ನನಗೂ ಹೀಗೆ ಮಾಡಿದ್ದಾರೆ ಅಂತ ಇವಾಗ ಆಸ್ತಿ ವಿಚಾರಗಳಿಗೆ. ಅಂದರೆ ಈಗ ಇದೊಂದು ಶಕ್ತಿ ಅಲ್ಲಿ ಏನು ಬಂದು ಎಲ್ಲ ಅವ್ರಿಗೆ ತಿಳಿಸಿದೆ. ಸೊ ಅದೆಲ್ಲ ಸತ್ಯ. ಸೊ ನಿಮ್ಮ ಜೀವನದಲ್ಲಿ ಎಷ್ಟು ನಡೀತಾ ಇದೆ. ಇನ್ನೂ ಬೇಕಾದಷ್ಟು ಸಮಸ್ಯೆಗಳು ಅತ್ತೆ ಮನೆ ಕಡೆಯಿಂದಲ್ಲ, ಇಲ್ಲಿ ನಾವು ಇರೋ ಜಾಗದಲ್ಲಿ ತುಂಬ ಸಮಸ್ಯೆಗಳು ಮಾಡ್ತಾ ಇದ್ದಾರೆ. ಸೊ ಇದನ್ನ ಏನು ಮಾಡೋದು ನೆಕ್ಸ್ಟು? ಇದನ್ನು ಬಂಧಿಸ್ಬೇಕಣ್ಣ. ಬಂಧಿಸ್ಬಿಟ್ಟು ಬಂದಹ ಇದರಲ್ಲಿ ಏನಾಗುತ್ತೆ, ನಾವು ಒಂದು ಇದಕ್ಕೆ ಆಪೋಸಿಟ್ ಒಂದು ಶಕ್ತಿ ಇದನ್ನು ರೆಡಿ ಮಾಡ್ತೀವಿ. ಇದು ಏನೈತೆ ಇವರಿಂದ ಏನೈತೆ ಇವ್ರ ಕ್ರಿಯೆ, ಇವ್ರ ಕಡೆಯಿಂದ ಏನೈತೆ ನಾವು ಇದನ್ನು ಮಾಡಿಸಿ ಇವ್ರ ಕಡೆಯಿಂದ ಪೂಜೆ ಮಾಡಿಸಿ ಇದನ್ನು ಕಳಿಸ್ಕೊಂತೀವಿ. ಆಮೇಲೆ ನಾವೇನು ಮಾಡ್ಬೇಕಾ ಇದಕ್ಕೆ ನಾವು ಮಾಡ್ತೀವಿ. ಇದಕ್ಕೇನೈತೆ ಕಟ್ಟಿದವನ ತಲೆ ಒಡೆದು ಎಲೆ ಒಡೆದು ದೇವಲೋಕದ ಒಂಬಾಳೆ ಸುಳಿ ಒಡೆದು ನಾಗೇಂದ್ರನ ಶಿರ ಒಡೆದು ಎಲ್ಲಿಲ್ಲದ ಕಟ್ಟು ಜಲ್ಲನೆ ಬಿಟ್ಟು ಬಾ ಜಲ್ಲನೆ ಬಿಟ್ಟು ಬಾ ಜಲ್ಲನೆ ಬಿಟ್ಟು ಬಾ ಅಂತೇಳಿ ನಾವು ದೇವ್ರನ್ನ ಬಿಡುಗಡೆ ಮಾಡ್ಕೊತೀವಿ. ಆ ದೇವ್ರನ್ನ ಬಿಡುಗಡೆ ಆಗ್ತಿದ್ದಂಗೆ ಆ ದೇವ್ರ ಸಪೋರ್ಟ್ ತಗೊಂಡು ಆಮೇಲೆ ಇವ್ರಿಗೆ ಆ ದೇವ್ರಿಗೆ ಹೇಳ್ತೀವಿ ನಾವು. ಊರು ಹೊಡೆದು ಊರು ಕೆರೆ ಒಡೆದು ಊರು ಕೆರೆಯಲ್ಲಿರುವ ಹೋಗ್ರನ್ನ ನೋಡೆದು ಆಕಾಶ ಹೊಡೆದು ಆಕಾಶ ಬಂಡೆಯಲ್ಲಿರುವ ಹೋಗ್ರನ್ನ ನೋಡೆದು ಇದರಲ್ಲಿ ಬೆಟ್ಟ ಗುಟ್ಟಗಳನ್ನು ನೋಡೋದು ಬೆಟ್ಟ ಗುಟ್ಟಗಳಲ್ಲಿರುವ ಹೋಗ್ರನ್ನ ನೋಡೋದು ಇದರಲ್ಲಿ. ಆಮೇಲೆ ಏನಾಯ್ತೋ ಇವ್ರ ಕುಟುಂಬಕ್ಕೆ ಏನಾಯ್ತೋ ಇದು ಮಂತ್ರ ಪೂರ ಉಚ್ಚರಿಸಕ್ಕೆ ಹೋದರೆ ಎಲ್ಲದು ಏನಾಯ್ತು ಶಾರ್ಟ್ಕಟ್ಗಳು ಹಾಕ್ತಾರೆ ಜನ. ನನಗೇನು ಬೇಕೋ ಅದಕ್ಕೆ ನಾನು ಉಪಯೋಗಿಸ್ಕೊಂತೀನಿ. ಆಮೇಲೆ ಈ ಹೋಗ್ರನ ಅಂತಕ್ಕದ್ದನಂದ್ರೆ ಇದು ರಾಕ್ಷಸ. ಇವನ್ನ ಒಡಿ ನೀನು ಅವ್ನು ನೋಡ್ದು ಎಲ್ಲೆಲ್ಲಿ ಯಾವ್ಯಾವ ವ್ಯವಹಾರದೊಳಗೆ ಕಟ್ ಮಾಡ್ಯಾರಿ, ಎಲ್ಲಿ ನೀರಿನೊಳಗೆ ಕಟ್ ಮಾಡಿರ್ತಾರ, ಇದರಲ್ಲಿ ಏನೈತೆ ಊರಿನೊಳಗೆ ಕಟ್ ಮಾಡ್ಯಾರ, ಊರು ಕೆರೆ ಒಳಗೆ ಕಟ್ ಮಾಡ್ಯಾರ, ಭೂಮಿ ಆಕಾಶದೊಳಗೆ ಕಟ್ ಮಾಡ್ಯಾರ, ಪಾತಾಳದೊಳಗೆ ಕಟ್ ಮಾಡ್ಯಾರ, ಬಂಡೆಗಳೊಳಗೆ ಕಟ್ ಮಾಡ್ಯಾರ, ಎಲ್ಲಿ ಕಟ್ ಮಾಡಿರ್ತಾರೆ ಅದನ್ನು ಒಡೆದು ಇವ್ರ ದೇಹದೊಳಗಿದ್ರೆ
ಇವ್ರ ಹೆಸರು ಸೇರಿಸ್ಕೊಂಡು ಹತ್ತು ಮುಂದಕ್ಕೆ ಹೆಸರು ಸೇರ್ತೀವಿ. ಇದರಲ್ಲಿ ಏನಾಯ್ತು ಇವ್ರ ಹೆಸರು ಸೇರಿಸ್ಕೊಂಬಿಟ್ಟು ಇಂಥವ್ರ ಮನೆ ಇಂಥ ಕುಟುಂಬ ಅದನ್ನು ನಶಿಸಿ ಹೋಗ್ಬೇಕು. ನಶಿ ಮಸಿ ಅಂತ ಇರ್ತೀವಿ ನಾವು. ಇದ್ರ ನಶಿ ಮಸಿ ಅಂದರೆ ಅದು ಮಾಡಿರೋ ಪ್ರಯೋಗ ಅದು ಕಳೆದೋಗ್ಲಿ ಅಂತಾನೆ. ಇದನ್ನೇನೈತೆ ನಾವು ಈ ಮಂತ್ರದಿಂದ ಏನೈತೆ ಅದನ್ನು ಉಚ್ಚರಿಸಿದಾಗ ಇವರು ಕ್ಲಿಯರ್ ಆಗುತ್ತೆ. ಇದು ನಾವೇನೈತೆ ಇದು ಒಳ್ಳೇದಕ್ಕಾಗಿ ಮಾಡ್ತಾ ಇರೋದು. ಇವರಲ್ಲಿ ಆಗಿರೋ ಪ್ರಯೋಗನ ನಾವು ಈ ಥರ ಆಗಿರೋದನ್ನ ಕ್ಲಿಯರ್ ಮಾಡೋದು. ಸೊ ಆಲ್ರೆಡಿ ಆ ತೊಂದರೆ ಇದೆ, ಆ ತೊಂದರೆನ ಈ ಒಂದು ಬೊಂಬೆ ಪೂಜೆ ಇದರಿಂದ ತೆಗಿತಾ ಇದ್ದೀರಾ. ನಾವು ಇದನ್ನು ಮಾಡಲಿಲ್ಲ ಅಂದ್ರಣ ಇವರು ಪ್ರಾಪರ್ಟಿ ದಕ್ಕಲ್ಲ ಇವ್ರ ಜೀವದೊಳಗೆ ಯಾಕೆಂದರೆ ಇವ್ರು ಫೇಸ್ ಕಟ್ ಬೇಕಾದ್ರೆ ನಾನು ತೋರಿಸೋದಾಯ್ತು. ನಿಜ. ಸ್ವಲ್ಪ ಸ್ಕಿನ್ ಎಲ್ಲ ಸ್ವಲ್ಪ ಇದೈತೆ. ಸ್ಕಿನ್ನು ಬ್ಲ್ಯಾಕ್ ಕಲರ್ ಆಗೈತೆ ಮಕ್ಕಳ. ಇದು ಈಗ ಕ್ರೀಮ್ ಹಾಕೋದಕ್ಕೆ ಇಷ್ಟಿದೆ, ಇಲ್ಲಾಂದ್ರೆ ಈ ಕಲರ್ ಆಗುತ್ತೆ. ಈ ಕೂದಲು ಏನಿದೆ ಕಪ್ಪು ಕಲರು ಅದು ಯಾವ ಥರ ಇದೆ ಕಪ್ಪು ಮೊಕ್ಕನೇ ನೋಡೋಕ್ಕಾಗಲ್ಲ, ವಿಕಾರವಾಗಿ ಬರೀ ಈ ಪಿಕ್ಚರ್ಗಳಲ್ಲಿ ದೆವ್ವ ನೋಡ್ತೀವಲ್ವಾ ಆ ಥರ ಫುಲ್ ಬ್ಲ್ಯಾಕ್ ಆಗಿರುತ್ತೆ, ಅಲ್ಲಿ ಮಾತ್ರ ವೈಟಾಗಿ ಕಾಣಿಸ್ತಾ ಇರುತ್ತೆ, ಆ ಥರ ಆಗಿರುತ್ತೆ. ಇವರ ಕೈಗಳು ನೋಡಿ, ಇವರ ಫುಲ್ ಎಲ್ಲ ಕೈ ಎಲ್ಲ ಏನೈತೆ ಬ್ಲಡ್ ಏನಿಲ್ಲ, ಎಲ್ಲ ಬ್ಲ್ಯಾಕು. ಇವ್ರು ಇರೋದೇನೈತೆ ಗೋಧಿ ಬಣ್ಣ, ಆದರೆ ಬ್ಲ್ಯಾಕಿಗೆ ಬರ್ತಾರೆ ಕಲ್ಲರ್. ನೋಡಿ ಈಗ ಅವನೇನೋ ಮನ್ಸ ಕರೆ ಮಕ್ಕಕ್ಕೆ ಬಿದ್ದವನೇ, ಅವ್ನಿಗೇನೋ ಕೆಟ್ಟ ಪ್ರಯೋಗ ಆಗೈತೆ ಅಂತಾರಲ್ಲ. ಉಸಿರು ಒಳ್ಳೆ ಬಣಕ್ಕೊಂದು ಕ್ಷಣ ಬಣ್ಣ ಹೆಂಗೆ ಬದಲಾಯಿಸ್ತೈತಣ್ಣ, ಈ ಹಂಗೆ ಏನೈತೆ ಇವ್ರ ದೇಹದೊಳಗೆ ಬದಲಾವಣೆ. ಇದು ಯಾಕೆ ಇದನ್ನ ಅಂತಂದರೆ ಅವೆಲ್ಲ ನಡೀತಾ ಬಂದರೆ ಊರು ಒಳಗಡೆನೆ ಬರಬಾರ್ದು, ಊರಿಗೆ ಬರಬಾರ್ದು ಅವಳು ಅಂತ ಇದು ಮಾಡಿದ್ದಾರೆ ನೋಡಿ ಸ್ವಾಮಿ. ಊರಿಗೆ ನಾನು ಹೋಗ್ಬಾರ್ದು, ಹೋದರೆ ಅವ್ರ ವಿಷಯ ಎಲ್ಲ 4 ಜನಕ್ಕೆ ದೊಡ್ಡವ್ರಿಗೆ ಹೇಳ್ಬಿಡ್ತೀನಲ್ಲ ಅವ್ರೇನು ಮೋಸ ಮಾಡಿದ್ದಾರೆ ಅಂತ, ಅದಕ್ಕೆ ಊರಿಗೆ ಬರಬಾರ್ದು ಅಂತ ಮಾಡಿಸಿದ್ದಾರೆ ನೋಡಿ ಸ್ವಾಮಿ. ಸ್ವಲ್ಪ ಕೇಳಿ. ಊರಿಗೆ ಅಂತಲ್ಲಮ್ಮ, ನೀನು ಆ ಜಮೀನು ಪ್ರಾಪರ್ಟಿ ಕಡೆಗೆ ಹೋಗ್ಬಾರ್ದು, ಆ ಜಮೀನು ವಿಚಾರಣೆ ಅಂತ ಸುದ್ದಿ ಎತ್ತಬಾರ್ದು. ಊರ ಕಡೆಗೆ ಹೋಗ್ಬೇಕು ಅಂದರೆ ಏನಾದರೂ ಒಂದು ತೊಂದರೆ ಮಾಡ್ತಾನೆ ಇದ್ದಾರೆ. ಇದರಲ್ಲಿ 3 ಜನದ ಹೆಸರು ಕೊಟ್ಟಾರ ಅವರು, ನಿನ್ನ ಮಗಳು, ನೀನು, ನಿನ್ನ ಅಳಿಯ, ಈ 3 ಜನದ ಮೇಲೆ ಆಟಗಳು ಆಡ್ತಾ ಇರೋದು. ಇದರಲ್ಲಿ ನೀವು ಸಿಗಾಕಿರೋ ಸಮಸ್ಯೆಗೆ 3 ಜನ. ಹೌದು. ಎಷ್ಟು ದಿವಸ ಆಗುತ್ತೆ ಇದು ಸರಿ ಮಾಡೋಕ್ಕೆ? ಅಣ್ಣ ಇದು 1 ತಿಂಗಳು ಅವಧಿ ಬೇಕು. ಈಗ ನಾನೇನೈತೆ ಇಲ್ಲಿ ಕ್ಲಿಯರ್ ಮಾಡಿರ್ತೀನಿ, ಇದನ್ನು ಬಂಧಿಸ್ತೀನಿ. ಅವ್ನು ಮಾಡಿ ಇವ್ರ ಶರೀರಕ್ಕೆ ಬಿಟ್ರದ, ಇವ್ರ ಶರೀರದಿಂದ ತಗೊಂಡು ಇದಂತೆ ಬಂಧಿಸ್ಬಿಟ್ಟು ಅದನ್ನು ಏನು ಮಾಡ್ಬೇಕು, ನೀರಿಗೆ ಬಿಟ್ಬಿಡ್ತೀವಿ. ಇದು ಬಂಧನ ಅಂತಕ್ಕದ್ದು ನಾನೇತೋ ಇವ್ರ ಆತ್ಮದಿಂದ ಕರ್ಕೊಂಬಿಟ್ಟು ಇದಕ್ಕೆ ಮಾಡಿಸಿ ಇದನ್ನು ಬಂಧಿಸ್ತೀನಲ್ಲ, ಬಂಧಿಸ್ದಾಗ ಏನೈತೆ ಇದನ್ನು ನಾನೇನೈತೆ ಈ ಶಕ್ತಿ ಹೊರಟೋಯ್ತು. ಅವನು ಏನು ಮಾಡ್ತಾನೆ, ಇನ್ನೊಂದು ಏನೈತೆ ಪ್ರಯೋಗ ಮಾಡ್ತಾರೆ ಗೊತ್ತಾದಾಗ, ಗೊತ್ತಾಗುತ್ತೆ ಅವ್ರಿಗೆ, ಗೊತ್ತಾಗತ್ತೆ. ಇದನ್ನ ಏನೈತೆ ಅವನು ಇನ್ನೊಂದು ಪ್ರಯೋಗ ಮಾಡ್ಬೇಕಾದಾಗ ನಾವೇನೈತೆ ಇನ್ನೊಂದು ಅನ್ನೋದು ಹೊಡಿತಾ ಇರ್ಬೇಕು. ಇದು ಏನೈತೆ ಅವನೊಂದು ಬಾಣ ಹೊಡೆದಾಗ ನಾನೊಂದು ಬಾಣ ಹೊಡಿತಾ ಇದ್ರೆ ಅಲ್ಲಿ 1 ತಿಂಗಳು ಅವಧಿಯೊಳಗೆ ಇದು ಕ್ಲಿಯರ್ ಆಗುತ್ತೆ. ಸೊ ಇದು ಇವಾಗ ಏನಿಲ್ಲ, ನೀವು ಏನೇ ಮಾಡಿ 28 ದಿನ ಬೇಕಡ. ಇಲ್ಲಿ ಬಂದಿರೋದು ಅವ್ರಿಗೆ ಆಟೋಮೆಟಿಕ್ ಇದೇ ತಿಳಿಸ್ಬಿಡುತ್ತಾ? ಇಲ್ಲ ಇದು ಗೊತ್ತಾಗಲ್ಲ. ಇವ್ರು ಕ್ಲಿಯರ್ ಆಗ್ತಾರಲ್ಲ, ಇವ್ರ ಮುಖದಲ್ಲಿ ಏನೈತೆ ಬಣ್ಣ ಚೈತನ್ಯ ಜಾಸ್ತಿ ಚೆನ್ನಾಗಿ ಕಾಣ್ತಾರೆ, ಮತ್ತೇನೈತೆ ಇವ್ರಿಗೆ ಆರೋಗ್ಯ ಪುಷ್ಟಿಕರ ಆಗುತ್ತೆ, ಮತ್ತು ಇವರೇನೈತೆ ಅಲ್ಲಿಗೆ ಕೆಲಸಗಳು ಇವ್ರ ಪರವಾಗಿ ನಡೀತವೆ. ಇವ್ರ ಪರವಾಗಿ ಇವರ ಕೆಲಸ ಕಾರ್ಯಗಳು ಎಕ್ಸಾಮ್ ನಡೀತಾ ಇರ್ತೈತಲ್ಲ, ಪಾಸ್ ಆಗ್ತೀನಿ ಅನ್ನೋ ಭರವಸೆ ಮೇಲೆ ನಾನು ಕ್ವಶನ್ ಬರ್ತಿರ್ತೀನಿ. ಅದ್ರ ಮೇಲೆ ಏನೈತೆ ಫಸ್ಟ್ ರ್ಯಾಂಕ್ ಬರ್ತದೆ, ಸೆಕೆಂಡ್ ಆದರೂ ಬರ್ತೀನಿ ಅನ್ನೋ ಕನ್ಫರ್ಮ್ ಇರ್ತೈತಲ್ಲ, ಇದ್ರ ಮೇಲೆ ನಮಗೇನೈತೆ ಇದು ಪಾಸ್ ಆಗ್ತಾರೆ. ಇವ್ರಿಗೆ ಜೀವನದೊಳಗೆ ಏನೈತೆ ಎಷ್ಟು ಬ್ರಹ್ಮರಾಕ್ಷಸದಿಂದನ ದೇವಗಣಗಳನ್ನ ಹೆಂಗೆ ಕಟ್ತಾರೆ ಅಂದರೆ, ಈ ದೇವಸ್ಥಾನಗಳ್ಗೇನೈತೆ ದ್ವಾರ ಬಾಕ್ಲಿಗೆ ಮತ್ತು ಹಿಂದೆ ದೇವ್ರು ಏನೈತೆ ಆ ದೇವ್ರ ಹಿಂದು ಭಾಗಕ್ಕೆ ಆ ದೇವ್ರುಗಳ್ಗೇನೈತೆ ಬಂಧಿಸ್ತಾರೆ. ಬಂಧನ ಅಂತ ಹೇಳ್ಬಿಟ್ಟು ಬಂಧನ ಮಾಡಿದಾಗ ಆ ಬಂಧನ ಕಾರ್ಯದೊಳಗೆ ದೇವ್ರುಗಳು ಬಂಧಿಸಿ ಆ ಭಕ್ತರುಗಳು ದೇವಸ್ಥಾನದೊಳಗೆ ಬರೋರು, ಆ ದೇವಸ್ಥಾನದೊಳಗೆ ಬರೋ ಭಕ್ತರುಗಳು ಏನೈತೆ ಅದನ್ನು ದಾಟಿಕೆ ಸ್ಪರ್ಶ ಮಾಡಿ ಬಂದಾಗ ವಿಚಾರಣೆ ಕ್ಲಿಯರ್ ಆಗುತ್ತೆ ಬಿಟ್ಟರೆ ಕೆಲಸ ಹೋಗಲ್ಲ, ಭಕ್ತರುಗಳು ಕಷ್ಟ ಹೋಗಲ್ಲ. ನೀನು ಯಾವುದೇ ನೋಡಿ ಇದನ್ನು ದೇವಸ್ಥಾನಕ್ಕೆ ಏನೈತೆ ದ್ವಾರ ಬಾಕ್ಲಿಗೆ ಅಡ್ಡವಾಗಿ ಇದು ಮನಗಿಸಿ ಈ ಬ್ರಹ್ಮರಾಕ್ಷಸ ಯಾರು ಸ್ಥಾಪನೆ ಮಾಡಿರ್ತಾರ ಆ ದೇವಸ್ಥಾನದೊಳಗೆ ಜನ ಹೋಗಲ್ಲ, ಇದೇ ಸ್ಟಾಪ್ ಮಾಡುತ್ತೆ. ಆ ಜಾಗದೊಳಗೆ ಹೋಗಿ ಬಂದರೆ ಆ ಜನದ ಕೆಲಸ ಆಗಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಮನೆ ದೇವ್ರು ಮಾಡಿ ಇಟ್ಬಿಟ್ಟಿದ್ದಾರೆ ಬಿಲ್ಡಿಂಗ್ ಒಳಗಡೆ. ಅಲ್ಲಿ ಪೂಜೆ 1 ವಾರ 3 ದಿವಸ 4 ದಿವಸ ಆದರೆ ಎಳಿಯೋದು ಹಂಗೆ, ಅಯ್ಯೋ ಎಷ್ಟು ದಿನ ಆಯಿತು ಹೋಗಲೇ ಇಲ್ವಲ್ಲ ದೇವಸ್ಥಾನಕ್ಕೆ ಅಂತ, ದೇವ್ರ ಹತ್ರ ಹೋಗ್ಲಿಲ್ವಲ್ಲ ಅಂತ. ಈಗ ದೇವಸ್ಥಾನ ದೇವ್ರೈತೆ ಅನ್ನೋದೇ ನನಗೆ ಗಮನಕ್ಕೆ ಬರ್ತಾಯಿಲ್ಲ, ಅಲ್ಲಿ ಹೋಗೋಕ್ಕೂ ಆಗ್ತಾಯಿಲ್ಲ.
ಜ್ಞಾಪಕ ಬಂದ್ರೂ ಹೋಗೋಕ್ಕೂ ಆಗ್ತಾಯಿಲ್ಲ. ಮನೆಯಲ್ಲೂ 1 ಅವರ್ 2 ಅವರ್ ಕುತ್ಕೊಂಡು ಪೂಜೆ ಮಾಡ್ತಾ ಇದ್ದೋಳು. ಈಗ ದೇವರು ಅಂದರೆ ಪೂಜೆ ಮಾಡಬೇಕು ಅಂದರೆ ಏನೋ ಕಷ್ಟಪಟ್ಟು ದೀಪ ಹಚ್ತೀನಿ, ಊದ್ಕಡ್ಡಿ ಹಚ್ತೀನಿ, ಕಷ್ಟಪಟ್ಟು ಏನು ಹಚ್ಚಬೇಕು ಅಂತ. ದೇವರು ನೀನು ಮನ್ಸ್ತಿ, ನೀನು ಒಂದು ಸ್ತ್ರೀ, ಈಗ ನೀನೊಂದು ಹೆಣ್ಣೆಂಗ್ಸು, ನಿನ್ನ ದೇಹದೊಳಗೆ ಉಸಿರಿರೋ ತನಕ, ನಿನ್ನ ದೇಹದಿಂದ ಉಸಿರು ಆಚೆಗೆ ಹೋದ್ಮೇಲೆ ನೀನು ಎಲ್ಲ ನಿನಗೆ ಹೆಸರು ಇಲ್ಲ ಬಾಡಿ ಏನಪ್ಪ. ಇದು ಹಂಗೆ ನಿನ್ನ ದೇವರೊಳಗೆ ಆ ದೇವ್ರ ಕಲ್ಲಾಗಿರಲಿ, ಶಿಲೆ ಒಳಗಾಗಿರಲಿ, ವಿಗ್ರಹದಾಗಿರಲಿ, ಅದರೊಳಗೇನೈತೆ ಜೀವ ಅನ್ನತಕ್ಕದ್ದು ಉಸಿರಾಟ ಮತ್ತು ಇದು ದೃಷ್ಟಿ, ಪ್ರಾಣ ಮತ್ತು ದೃಷ್ಟಿ ಏನೈತೋ ಉಚ್ಛ್ವಾಸ ನಿಶ್ವಾಸ ಅದು ಶಿಲೆ ಒಳಗಿದ್ರೆ ಮಾತ್ರ ಅದು ಪೂಜೆ ಸ್ವೀಕರಣ. ನೀನೇನೇ ಮಾಡ್ಕೊಂಡ್ರೆ ನೀನು ಕರೆಸ್ಕೊಂಡದ್ದು ಆಕರ್ಷಣೆ ಆಗುತ್ತೆ. ಇದನ್ನು ಏನಾಗುತ್ತೆ, ನಾವು ನಿಮಗೆ ಮಾನವನಿಂದ ಏನೈತೋ ನಿಮಗೆ ದೇವ್ರ ಕಡೆಯಿಂದ ಏನು ಸೌಲಭ್ಯಗಳು ತರೋಕತ್ತ, ದೈವ ಆಕರ್ಷಣೆ, ಜನ ಆಕರ್ಷಣೆ ಮತ್ತೇನೈತೋ ಧನ ಆಕರ್ಷಣೆ, ಈ 3 ಸಂಪರ್ಕ ನಿಮಗೆ ಕಟ್ ಮಾಡ್ತಾರೆ. ಈಗ ಹಂಗೆ ಆಗಿರುತ್ತೆ ಸ್ವಾಮಿ. ನಿಮ್ಗೆ ಹಣದ ಕೊರತೆ, ಹೌದು, ಜನ ನಿಮ್ಮ ಕಡೆ ಪರವಾಗಿ ಹೇಳೋರಿರಲ್ಲ, ನಿಮಗೆ ಶತ್ರುಗಳಾಗ್ತಾರೆ. ಮತ್ತು ದೈವ ಅನ್ನತಕ್ಕದ್ದು ಫಸ್ಟ್ಗೆ ಬಂದಾಗುತ್ತೆ. ಹೌದು, ಇದು ಹಣ. ಓಕೆ, ಧನ ಆಕರ್ಷಣೆ ಕಟ್ಟು, ಜನ ಆಕರ್ಷಣೆ ಕಟ್ಟು ಮತ್ತು ದೇವರ ಆಕರ್ಷಣೆ ಕಟ್ಟು. ದೇವರು ಇವ್ರ ಕಡೆಗೆ ಇದ್ದರೆ ತಾನೆ. ಯಾವುದೇ ವಾಮಾಚಾರಿ ಮಾಡಬೇಕಾದಾಗ ಕೂಲಂಕುಷ ಗುರುಗಳೇ ಇದನ್ನು ಪ್ರಯೋಗ ಮಾಡಿದ ಮೇಲೆ ತಿರುಗಿ ಮಾಡ್ತಾರೆ, ಇದು ಮಾತಾಡಿಸ್ತಾರೆ. ಏನಂತ ಗೊಂಬೆ ಮಾಡಿಸಿದ್ದು ನಾನು, ಪಾಪ ಅವರು ಆ ಅಮ್ಮಂದು ಒಂದು ಹೆಣ್ಣೆಂಗ್ಸಿಂದು. ಅದರಲ್ಲಿ ತಾಕತ್ತಿದ್ರೆ ನನಗೂ ಮಾಡಿಬಿಡ್ರಿ, ಮಾತಾಡಿಸ್ರಿ ಅಂತಾರೆ. ಇವೆಲ್ಲನ ಅಂದರು ತಾಕತ್ತಿದ್ದಲ್ಲ, ನಾನೇನಂತ ಒಳ್ಳೇದು ಮಾಡ್ತಾ ಇರೋದು, ಕೆಟ್ಟದಾಗಿರೋದನ್ನ ನಾನು ಬಗೆಹರಿಸ್ತಾ ಇರೋದು. ನಾನೇನು ಮಾಟ ಮಾಡಿಸ್ತಾ ಇರೋದಲ್ಲ, ಮಾಟ ಮಾಡಿರೋದನ್ನ ನಾನು ಪರಿಹಾರ ಮಾಡ್ತಾಯಿದ್ದೀನಿ. ವೀಕ್ಷಕರೇ, ಇದನ್ನು ತಪ್ಪಾಗಿ ಭಾವನೆ ತಿಳ್ಕೊಂಬಾಡ್ರಿ. ನೋಡೋ ದೃಷ್ಟಿ, ಇದರಲ್ಲಿ ಏನೈತೆ ತಿಳ್ಕೊಳ್ಳೋ ಭಾವನೆ, ಎರಡು ಒಂದು ಗಮನದಲ್ಲಿ ಇಟ್ಕೊಂಡು ಏನೈತೆ ಒಂದು ಇದು ಮಾಡಿ. ಯಾಕೆಂದರೆ ನಿಮಗೆ ಟೈಮ್ ಸರಿಯಾಗುತ್ತೆ, ನಿಮ್ಗೆ ಆಗಲಿಲ್ಲ. ಈಗ ಕೆಟ್ಟದಾದಾಗ ಏನೈತೆ ಜನಕ್ಕೆ ಏನೈತೆ ನಾನಾ ಥರದ ನೋವನ್ನೆಲ್ಲ ಅನುಭವಿಸ್ತಾವ್ರಿ. ನಂಬರ್ ಅಂತ ನಿನಗೆ ಹೇಳ್ತಾರೆ, ನಂಬರ್ಗೆ ಏನಾಯ್ತೋ ಸಮಸ್ಯೆ ಇರೋರಿಗೆ ಏನಾಯ್ತೋ ಸಮಸ್ಯೆ ಬದುಕಕ್ಕೆ ಬಿಡ್ರಿ, ಬದುಕನ್ನು ನೋಯಿಸ್ಬಾರ್ದು. ಓಕೆ, ಇದು ಇವ್ರಿಗೆ ಒಳ್ಳೇದು ಮಾಡಿ, ಇವ್ರಿಗೆ ಇವಾಗಾಗಿರೋ ತೊಂದರೆಗಳು ಬಂದು ಸರಿಯಾಗಲಿ ಪೂಜೆ. ನೆಕ್ಸ್ಟ್ ಇದನ್ನು ಯಾವ ದಿನಗಳಲ್ಲಿ ಮಾಡಬೇಕಾಗುತ್ತೆ ನೀವು? ಅಣ್ಣ, ಇದು ಗುರುವಾರ ಬಂದ್ಬಿಟ್ಟು ಏನಂದರೆ ಸೋಮವಾರ ಇಲ್ಲ ಭಾನುವಾರ, ಇದು 3 ವಾರ. ಇದು ಏನೈತೆ, ಇದು ಕ್ರಿಯೆ ಅನ್ನತಕ್ಕದ್ದು ಒಳ್ಳೆಯ ಸಮಯ, ಒಳ್ಳೆಯ ದಿನ. ಗುರುವಾರ ಗುರುಬಲ ಇರಬೇಕು. ರವಿ ಅನ್ನತಕ್ಕದ್ದನ್ನು ಏನೈತೆ ಆಂಜನೇಯಗೆ ಗುರುವಾಗಿದ್ದ ಸೂರ್ಯದೇವ. ಇವತ್ತು ಸೋಮವಾರ ಪ್ರಥಮ ಎನ್ನತಕ್ಕದ್ದು ವಾರ. ಅದು ವಾರದಲ್ಲಿ ಸೋಮವಾರನೇ ಅಂತ ಬರೋದು. ಇದರಲ್ಲಿ ನಾವು ಆದ್ದರಿಂದ ಈ 3 ವಾರ ಪ್ರಾಮುಖ್ಯತೆ ಇರೋದಕ್ಕೆ ಪರಿಹಾರಕ್ಕೆ. ವಿಚಾರಣೆ ಅನ್ನತಕ್ಕದ್ದು ಏನೈತೆ ನಾವು ಯಾವಾಗ ಬೇಕಾದ್ರೂ ತಗೊಬೋದು ವಿಚಾರಣೆನ. ಪರಿಹಾರ ಸರ್ವೇಶ್ವರಿ ಬೆನ್ನು ಹಿಂಭಾಗ ಒಂದು ಸ್ವಲ್ಪ ಏನಾದರೂ ಮುಳುಗುಡ್ತಾಯ್ತಾ? ಹೌದು, ಇಲ್ಲಿ ಅವಾಗ ಪ್ರಾಣನೇ ಹೋಗ್ಬಿಡ್ತಾಯಿತ್ತು ಸ್ವಾಮಿ. ಕೂತ್ಕೊಂಡ್ರೆ ಎದ್ದೊಳಕ್ಕಾಗಲ್ಲ, ಜೆಂಟು ಬೋನ್ಸಲ್ಲಿ ಈಗ ಬೋನ್ಸ್ ಉಸಿರಾಡೋಕ್ಕಾಗಲ್ಲ. ಅಯ್ಯೋ, ತುಂಬ ಒದ್ದಾಡ್ಬಿಟ್ಟಿದ್ದೀನಿ ನಡುವೆ ಎಲ್ಲ. ಇಲ್ಲಿ ಬಂದು ಹೋದ್ಮೇಲೆ ನಾನು ಕಟ್ಟೋಡ್ಸ್ಕೊಂಡು ಹೋದ್ಮೇಲೆ ಚೆನ್ನಾಗಿದ್ದೀನಿ. ಅರ್ಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಿ ಹೂವು ಇಟ್ಬಿಟ್ಟು ಏನಾಯ್ತು ಆಮೇಲೆ ನಾನು ಬಂಧಿಸ್ತೀನಿ. ಇದನ್ನು ಇವ್ರನ್ನ ಕೇಳ್ಕೊಂಬಿಡಿ ಅಣ್ಣ, ಇವ್ರಿಗಾಗಿರೋ ಸಮಸ್ಯೆ, ಇವ್ರಿಗೆ ಏನೇನು ಇದು ಹೇಳಿರತ್ತೆ ಎಲ್ಲ ಸತ್ಯ ತಿಳ್ಕೊಂಬಿಟ್ರು ಅನ್ಸುತ್ತೆ. ಎಲ್ಲ ಸಮಾಧಾನ ಆಯಿತಾ ಮೇಡಮ್ ನಿಮಗೆ? ಹಾಂ, ಆಗಿದೆ. ಇವು ಹೇಳಿದ್ದೆಲ್ಲ ಸತ್ಯ. ಜಮೀನೆಲ್ಲ ಇರೋದು ಅದು ಸತ್ಯ, ದೇವಸ್ಥಾನ ಇರೋದು ಬಲಭಾಗಕ್ಕೆ ಅದು ಸತ್ಯ. ಮತ್ತು ಇವರು ಅಣ್ಣ ತಮ್ಮಂದರು ಆಸ್ತಿ ಕೊಡ್ದಿರಾ ಆಟ ಆಡಿಸ್ತಾ ಇರೋದು ಅದು ಸತ್ಯ. ಅವರು ಯಾವಾಗಲೂ ಮಾಟ ಮಂತ್ರ ಅಂತಲೇ ದುಡ್ಡು ಸುರಿತಾರೆ ಹೊರತು ನಾವು ಇವಾಗ ನಾವು ಇಷ್ಟೆಲ್ಲ ಕಷ್ಟದಲ್ಲಿದ್ರು ಇನ್ನೂ ಬದುಕಿದಾರಲ್ಲ ಅಂತ ನೋವು ತಿಂತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಇನ್ನೂ ಬದುಕಿದಾರಲ್ಲ, ಚೆನ್ನಾಗಿದಾರಲ್ಲ, ಹಾಳಾಗಿಲ್ವಲ್ಲ ಅಂತಲೇ ಅವ್ರ ಮನಸ್ಸಲ್ಲಿರೋದು. ನಾನೇ ಆಸ್ತಿ ಕೇಳ್ತಾ ಇರೋದಲ್ವಾ, ನನ್ನ ಮಗಳು ನಾನು. ಅದಕ್ಕೆ ನಮ್ಮ ಯಜಮಾನ್ರು ಹೋಗಿ ನನಗೆಲ್ಲ ಆಸ್ತಿ ಬೇಕಾಗಿರೋದು ಅವರು 3 ಜನಕ್ಕೆ ಅಂತ. ಅದಕ್ಕೆ ನನ್ನ ಮಕ್ಳಿಗೂ ಸೇರಿಸಿ ಹಿಂಗೆ ಮಾಡಿ ಇಟ್ಬಿಟ್ಟಿದ್ದಾರೆ. ಓಕೆ, ಪೂಜೆ ಮಾಡಿ ಇದು ಕ್ಲಿಯರ್ ಮಾಡ್ಕೊಂಬಿಡಿ. ಒಳ್ಳೇದಾಗಲಿ.